ಶಾರದಾ ಪೀಠದಲ್ಲಿ ಬರುವ ಭಕ್ತಾದಿಗಳ ದಾಸೋಹಕ್ಕೆ ಕುಡಿಯುವ ನೀರಿನ ವಿಶೇಷ ಪ್ರಯೋಗ. ಶೃಂಗೇರಿ ಸನಾತನ ಧರ್ಮದ ಪ್ರವರ್ತಕರಾದ ಶ್ರೀ ಜಗದ್ಗುರು ಶಂಕರಾಚಾರ್ಯರು ದೇಶದಲ್ಲಿ ಪ್ರಪ್ರಥಮವಾಗಿ ಸ್ಥಾಪಿತಗೊಂಡ ಶ್ರೀ ಶೃಂಗೇರಿ ಶಾರದಾ ಪೀಠವು ಐತಿಹಾಸಿಕ ಹಿನ್ನೆಲೆ ಹಾಗೂ ಭವ್ಯ ಪರಂಪರೆಯನ್ನ ಹೊಂದಿದೆ. ವಿಶೇಷವಾಗಿ ಶ್ರೀ ಶಾರದಾ ದೇವಿ ಹಾಗೂ ಶ್ರೀ ಚಕ್ರ ಸಮೇತ ಶ್ರೀ ಶಂಕರಾಚಾರ್ಯ ಸ್ಥಾಪಿಸಿದ ಈ ಒಂದು ಪೀಠಕ್ಕೆ ದೇಶ ಸೇರಿದಂತೆ ವಿದೇಶಗಳಿಂದ ಸಾಕಷ್ಟು ಭಕ್ತಾದಿಗಳು ಆಗಮಿಸುತ್ತಿದ್ದು, ವಿಶೇಷವಾಗಿ ಮಕ್ಕಳ ಅಕ್ಷರಾಭ್ಯಾಸಕ್ಕೆ ಬರುವ ಸಂಖ್ಯೆಗಳು ಅಪಾರವಾಗಿದೆ. ಕನಿಷ್ಠ ದಿನ ಪ್ರತಿ 8 ರಿಂದ 10 ಸಾವಿರ ಜನ ಭಕ್ತಾದಿಗಳು ಬರುವ ಭಕ್ತರಿಗಾಗಿ ಈ ಹಿಂದಿನಿಂದಲೂ ದಾಸೋಹ ಪದ್ಧತಿಯನ್ನ ನಡೆಸುತ್ತಾ ಬರಲಾಗಿದೆ. ಈ ಹಿನ್ನೆಲೆಯಲ್ಲಿ ದಾಸೋಹ ಮಾಡುವ ಭಕ್ತರಿಗೆ ಶುದ್ಧ ಕುಡಿಯುವ ನೀರಿನ ಸೌಲಭ್ಯವನ್ನ ಕಲ್ಪಿಸುವ ಉದ್ದೇಶದಿಂದ ವಿಶೇಷ ಪ್ರಯೋಗದ ಮೂಲಕ ಬಾಣಸಿಗರಿಗೆ ಅನುಕೂಲವನ್ನ ವ್ಯವಸ್ಥೆ ಮಾಡಲಾಗಿದೆ. ಭಕ್ತಾದಿಗಳಿಗೆ ಸೇರಿದಂತೆ ಶೃಂಗೇರಿಯ ಸುತ್ತಮುತ್ತಲಿನ 1200 ಶಾಲೆಗಳಿಗೆ ದಿನಂಪ್ರತಿ ಅನ್ನದಾಸೋಹದ ವ್ಯವಸ್ಥೆ ಶ್ರೀಮಠದ ನೇತೃತ್ವದಲ್ಲಿ ನಡೆಸುತ್ತಿರುವುದನ್ನು ಗಮನಿಸಿದ ಸರ್ಕಾರಗಳು ಇದನ್ನೇ ಸ್ಫೂರ್ತಿಯಾಗಿಸಿಕೊಂಡು ಶಾಲೆಗಳಲ್ಲಿ ಬಿಸಿ ಊಟ ಯೋಜನೆ ಜಾರಿಗೆಗೊಳಿಸಿದ್ದು ಮತ್ತೊಂದು ವೈಶಿಷ್ಟ್ಯಕ್ಕೆ ಕಾರಣವಾಗಿದೆ.